ಕರ್ನಾಟಕದಲ್ಲಿ ಯಾರನ್ನಾರು ಬಿ ಜೆ ಪಿಯವ್ರನ್ನ ಮಾತಾಡಿಸಿ ಏನು ಹೇಳ್ತಾರೆ ಅವರು? ನೋಡಿರಿ, ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬಾರ್ದಾ ಬೇಡವಾ, ಅದಕ್ಕೋಸ್ಕರ ನಾವು ಎಸ್ ಐ ಆರ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಎಸ್ ಐ ಆರ್ ಮಾಡ್ತಾ ಇರೋದು. ನೋಡಿರಿ, ಸುಪ್ರೀಂ ಕೋರ್ಟೇ ಓಕೆ ಅಂದ್ಬಿಟ್ಟಿದೆ ಅಂತ. ಮತ್ತು ಜೊತೆಗೆ ಸತ್ತೋಗಿರೋರು ಡ್ಯೂಪ್ಲಿಕೇಟ್ ವೋಟರ್ಸ್ನ ಡಿಲೀಟ್ ಮಾಡಬಾರ್ದು ಅಂತ. ಸತ್ತೋಗಿರೋರು ಅಥವಾ ಡ್ಯೂಪ್ಲಿಕೇಟ್ ವೋಟರ್ಸ್ನ ತೆಗಿಬಾರ್ದು, ಪರಿಷ್ಕರಣೆ ಮಾಡಬಾರ್ದು ಅಂತ ಯಾರೂ ಹೇಳೋದು, ನಾವು ಮಾಡಲೇಬೇಕು ಅಂತ ಹೇಳ್ತೀವಿ. ಇಲ್ಲಿ ತನಕ ಏನು ಮಾಡ್ಕೊಂಬರ್ತೈತೆ ಎಲೆಕ್ಷನ್ ಕಮಿಷನ್ನು? ಇಂಟೆನ್ಸಿವ್ ರಿವಿಷನ್ ಪ್ರತಿ 10 ವರ್ಷಕ್ಕೆ ಮಾಡ್ತಾ ಇದ್ವಿ. ಎಸ್ ಐ ಆರ್ ಅಲ್ಲ, ಐ ಆರ್. ನೀವು ಎಸ್ ಐ ಆರ್ ಮೂಲಕ ಪ್ರತಿ ಓಟದಾರನು ತಾನೇ ಅರ್ಹ ಓಟದಾರ ಅಂತ ತಾನೇ ಪ್ರೂವ್ ಮಾಡ್ಕೊಳ್ಳೋಕೆ ಬೇಕಾದ ಸನ್ನಿವೇಶ ತಂದು ಅದನ್ನ ಸಖತ್ ಟಫ್ ಮಾಡಿ ಮತ್ತೆ ಇದಕ್ಕೆ ಸುಳ್ಳು ಹೇಳ್ಕೊಂಬರ್ತಾ ಇದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಅನ್ನೋದನ್ನೇ ಹೇಳ್ಕೊಂಬರ್ತಾ ಇದ್ದೀರಾ. ಹಾಗಾದರೆ ಬಿಹಾರಲ್ಲಿ 47 ಲಕ್ಷ ಓಟ್ ಡಿಲೀಟ್ ಆಗಿದ್ದಾರೆ. 47 ಲಕ್ಷ 1 ವರ್ಷ ಆಯಿತು. ಇಲ್ಲಿ ತನಕ ಎಲೆಕ್ಷನ್ ಕಮಿಷನ್ನು ಅದರಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಎಷ್ಟಿದ್ರು ಅಂತ ಹೇಳ್ತಾ ಇಲ್ಲ. ನೀವೇನು ಹೇಳ್ತಾ ಇದ್ದೀರಿ? ಅದಕ್ಕೆ ಅಂಕಿಅಂಶಗಳು, ದಾಖಲೆಗಳು ಸಮೇತ ಬಂದು ಮಾತಾಡಿ. ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರು ಇಲ್ಲಿ ತನಕ ಡಿಲೀಟ್ ಆಗಿರೋ 6.5 ಕೋಟಿ ಜನರಲ್ಲಿ ಎಷ್ಟು ತಪ್ಪ ಇದ್ದಾರೆ? 1 ವರ್ಷದೊಳಗಡೆ ಅಲ್ಲಿ ಅರ್ಹ ಭಾರತೀಯರು ಆಚೆ ಇದ್ದರೆ ಅದನ್ನ ಸರಿ ಮಾಡಿ ಸೇರಿಸಬೇಕಾಗಿದ್ದು ಎಲೆಕ್ಷನ್ ಕಮಿಷನ್ಗೆ ಅರ್ಥ ಇಲ್ಲ. ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಅದಾದಮೇಲೆ ನಮ್ಮಲ್ಲಿ ಅನೇಕರು ವಿಡಿಯೋಗಳ ಮೂಲಕ ಕಾಲ್ ಕೊಟ್ಟಿದ್ದೀವಿ. ಲಕ್ಷಾಂತರ ಜನ ವಿಡಿಯೋ ನೋಡಿದ್ದಾರೆ. ಕಡೆಗೆ BJP ಆಫೀಸ್ಗೆ ಹೋಗಿ ಪತ್ರ ಕೊಟ್ಟು ಬಂದಿದ್ದೀವಿ ಅಧಿಕೃತವಾಗಿ, ನೀವು ಈ ಬಹಿರಂಗ ಚರ್ಚೆಗೆ ಬರಬೇಕು ಅಂತ. ಅದು ಇನ್ನೂ ಬಂದಿಲ್ಲ. ಮೋದಿಯವರು, ಅಮಿತ್ ಶಾ ಅವರು, ಜ್ಞಾನೇಶ್ ಕುಮಾರು ಮತ್ತು ಅಶೋಕ್ ವಿಜಯೇಂದ್ರ ಅವರ ಫೋಟೋವನ್ನು ಅಂಟಿಸಿ ಒಂದು ಖಾಲಿ ಕುರ್ಚಿಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇದನ್ನು ಲಕ್ಷಾಂತರ ಜನ ಲೈವಲ್ಲಿ ನೋಡ್ತಾರೆ. ಜನಕ್ಕೆ ಮತ್ತೆ ಸ್ಪಷ್ಟವಾಗಿ ಸಂದೇಶ ಹೋಗುತ್ತೆ. BJPಯವರು ಅಪಪ್ರಚಾರ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಹೊರತು ಅವರು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ರೆಡಿ ಇಲ್ಲ. ಯಾರು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ರೆಡಿ ಇಲ್ವೋ ಅವ್ರು ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಅರ್ಥ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ. ಜಾಗೃತ ಕರ್ನಾಟಕ ಈ SIR ವಿಷಯದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ. ಯಾಕೆ ಅಂತಂದರೆ SIR ಏನಿದೆ, ಈ SIR ಡಿಸೈನು ಬೈ ಡಿಸೈನು ಅರ್ಹ ಮತದಾರರನ್ನು ಕೂಡ ಮತದಾರ ಪಟ್ಟಿಯಿಂದ ಆಚೆ ಇಡುವಂಥ ಡಿಸೈನ್ ಇದು. ಹೀಗಿರೋದ್ರಿಂದ ಜಾಗೃತ ಕರ್ನಾಟಕ ಒಂದು ರಾಜಕೀಯ ಸಂಘಟನೆಯಾಗಿ ಕರ್ನಾಟಕದಾದ್ಯಂತ ಯಾರು BLAಗಳಿದ್ದಾರೆ ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸ ಮಾಡ್ತಾಯಿದೆ. ಏನಕ್ಕೆ ಅಂತಂದರೆ BLAಗಳ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಅವ್ರಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ 90% ಪ್ರತಿ ಬೂತಲ್ಲೂ ಓಟನ್ನು 90-95% ಓಟನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಈ ಒಂದು ಇದರಲ್ಲಿ ಜಸ್ಟ್ ಓಟನ್ನು ಉಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಜನರಿಗೂ ಒಂದು ಅರಿವು ಮೂಡಿಸ್ಬೇಕು. ಮತ್ತು ಮುಖ್ಯವಾಗಿ ಈ ಜನರಿಗೆ ಅರಿವು ಮೂಡಿಸ್ಬೇಕು ಅಂತಂದಾಗ ಈ BJP ಏನು SIR ಮೂಲಕ ಅರ್ಹ ಮತದಾರನೇ ಆಚೆ ಇಡುವಂಥ ಕೆಲಸವನ್ನು BJP ಮಾಡ್ತಾಯಿದೆ. BJP ಮಾಡ್ತಾಯಿದೆ ಅಂತಂದಾಗ ಕೆಲವರು ಕೇಳ್ಬೋದು, ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರೋದಲ್ವ, BJPಗೆ ಯಾಕೆ ಇದು ಮಾಡ್ತಿದ್ದೀರಿ ಅಂತ. ಆದರೆ ವಾಸ್ತವ ಏನು ಅಂತಂದರೆ ಎಲೆಕ್ಷನ್ ಕಮಿಷನ್ ಕಂಟ್ರೋಲ್ ಮಾಡ್ತಾ ಇರೋದು BJP. ಯಾಕೆಂದರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು. ಏನಂತ? ಎಲೆಕ್ಷನ್ ಕಮಿಷನರ್ನ ಸೆಲೆಕ್ಟ್ ಮಾಡುವ ಸೆಲೆಕ್ಷನ್ ಪ್ಯಾನೆಲ್ನಲ್ಲಿ ಪ್ರೈಮ್ ಮಿನಿಸ್ಟ್ರು, ವಿರೋಧ ಪಕ್ಷದ ನಾಯಕರು ಮತ್ತು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇರಬೇಕು ಅಂತ. ಆ ತೀರ್ಪನ್ನೇ ಚೇಂಜ್ ಮಾಡಿಬಿಟ್ಟು ಈಗ ಸೆಲೆಕ್ಷನ್ ಪ್ಯಾನಲ್ ಇರೋದು ಮೋದಿ, ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಒಬ್ಬರೇ ಏನು ಮಾಡ್ತಾರೆ? ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಯಾರು ಬೇಕಾಗಿತ್ತು ಅಂಥ ಜ್ಞಾನೇಶ್ ಕುಮಾರ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಮತ್ತು ಇನ್ನೂ ಮುಂದುವರೆದು ಡಿಸೆಂಬರ್ 2023 ಇನ್ನೊಂದು ನಿಯಮ ತರ್ತಾರೆ. ಏನು ಅಂತಂದರೆ ಎಲೆಕ್ಷನ್ ಕಮಿಷನರು ಬದುಕಿರೋ ತನಕಲೂ ಅವ್ರೇನೇ ತಪ್ಪು ಮಾಡಿದ್ರಲ್ಲಿ ಅವ್ರ ಮೇಲೆ ತನಿಖೆ ಮಾಡೋಂಗಿಲ್ಲ ಅಂತ ತರ್ತಾರೆ. ಇದರ ಅರ್ಥ ಏನು? ಇಡೀ ಇದನ್ನು BJP ಕಂಟ್ರೋಲ್ ಮಾಡ್ತಾಯಿದೆ ಅಂತ. ಹಾಗಾಗಿ ಈ ಜೊತೆಗೆ BJP ಏನು ಮಾಡ್ತಾಯಿದೆ, ಉದಾಹರಣೆಗೆ ನಿಮಗೆ ನೆನಪಿರ್ಬೋದು, ರಾಹುಲ್ ಗಾಂಧಿಯವರು ಮಹದೇವಪುರ ಕ್ಷೇತ್ರದಾಗಿರ್ಬೋದು ಅಥವಾ ಆಳಂದದಾಗಿರ್ಬೋದು, ಹರಿಯಾಣ ರಾಜ್ಯದಾಗಿರ್ಬೋದು, ದಾಖಲೆಗಳು ಸಮೇತ ಹೇಗೆ ಓಟ್ ಚೋರಿ ಆಗಿದೆ ಅನ್ನೋದು ತೋರಿಸಿದಾಗ ಅದು ಸುಳ್ಳಾಗಿದ್ದರೆ ಎಲೆಕ್ಷನ್ ಕಮಿಷನ್ನು ದಾಖಲೆಗಳು ಕೊಡಬೇಕಲ್ವಾ? ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಲಿಲ್ಲ. ಎಲೆಕ್ಷನ್ ಕಮಿಷನ್ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು CCTV ಫುಟೇಜ್ ಕೊಟ್ಟರೆ ನಮ್ಮ ಹೆಣ್ಮಕ್ಳ ಪ್ರೈವೇಸಿ ಅಂತೆಲ್ಲ ಸಿಲ್ಲಿಯಾಗಿ ಮಾತಾಡಿ, ಮತ್ತು ಎಷ್ಟೋ ಜನ ಈ ಏನು ಬೀದಿ ಸೈಡಲ್ಲಿ ಮಲ್ಕೊಳ್ತಾ ಇರ್ತಾರೆ, ಟೆಂಟ್ಗಳಲ್ಲೋ ಅಥವಾ ಇದು ಪೈಪ್ಗಳೊಳಗಡೆ, ಕಲ್ಲಿನ ಪೈಪ್ಗಳೊಳಗಡೆ ಮಲ್ಕೊಳ್ತಾ ಇರ್ತಾರೆ, ಅಂಥವ್ರಿಗೂ ವೋಟರ್ ಕೊಟ್ಟಿದ್ವಿ, ಅಂಥವ್ರದ್ದು ಅಡ್ರೆಸ್ 00 ಅಂತ ಬಂದ್ಬಿಟ್ಟಿದೆ ಅಷ್ಟೇ ಅಂತ ಸುಳ್ಳನ್ನು ಹೇಳುತ್ತಾ ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಮತ್ತು ರಾಹುಲ್ ಗಾಂಧಿ ಆರೋಪ ಮಾಡಿದ ತಕ್ಷಣ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡೋಕೆ ಮೊದಲೇ BJP ಮುಗಿಬಿದ್ದು ಎಲೆಕ್ಷನ್ ಕಮಿಷನ್ ಸಮ್ಮತಿಸ್ಕೊಳ್ತಾರೆ. ಇದೆಲ್ಲ ಸ್ಪಷ್ಟವಾಗಿ ಏನು ತೋರಿಸುತ್ತೆ ಅಂತಂದರೆ ಎಲೆಕ್ಷನ್ ಕಮಿಷನ್ ಏನು SIR ಮಾಡ್ತಾ ಇದೆಯೋ ಅದ್ರ ಹಿಂದೆ ಇರ್ತಕ್ಕಂಥದ್ದು BJP ಅಂತ. ಹಾಗಾಗಿ ಮತ್ತು ಈ BJP ಏನು ಮಾಡ್ತಾ ಇದೆ ಥ್ರೂಔಟ್ ಇಂಡಿಯಾ ಎಲ್ಲ ಕಡೆ ನೋಡಿ, ಕರ್ನಾಟಕದಲ್ಲಿ ಯಾರನ್ನಾರು BJPಯವ್ರನ್ನ ಮಾತಾಡಿಸಿ ಏನು ಹೇಳ್ತಾರೆ ಅವರು? ನೋಡಿರಿ, ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬಾರ್ದಾ ಬೇಡವಾ, ಅದಕ್ಕೋಸ್ಕರ ನಾವು SIR ಮಾಡ್ತಾ ಇರೋದು, ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ SIR ಮಾಡ್ತಾ ಇರೋದು. ನೋಡಿರಿ, ಸುಪ್ರೀಂ ಕೋರ್ಟೇ ಓಕೆ ಅಂದ್ಬಿಟ್ಟಿದೆ ಅಂತ. ಸುಪ್ರೀಂ ಕೋರ್ಟ್ ಓಕೆ ಅಂದ ತಕ್ಷಣ ಅದು ಅನ್ಕ್ವಶ್ಚನಬಲ್ ಅಂತೇನಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪುಗಳನ್ನು ನಾವು ಪ್ರಶ್ನೆ ಮಾಡಬಹುದು ಮತ್ತು ಅದನ್ನು ವಿಶ್ಲೇಷಣೆ ಮಾಡ್ಬೋದು. ವಿಶ್ಲೇಷಣೆ ಮಾಡುವ ಅಧಿಕಾರ ನಮ್ಮೆಲ್ಲರಿಗೂ ಇದೆ, ಜನಸಾಮಾನ್ಯರಿಗೆ. ಹಾಗಾಗಿ ಏಕೆ ಅಂತಂದರೆ ಸುಪ್ರೀಂ ಕೋರ್ಟು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಡೆಯುವಾಗ ಎಲೆಕ್ಷನ್ ಆಫೀಸರ್ಸು, ಎಲೆಕ್ಷನ್ ನಡೆಸ್ತಾ ಇದ್ದಂಥ ಗೌರ್ಮೆಂಟ್ ಎಂಪ್ಲಾಯೀಸು ಎಲೆಕ್ಷನ್ ಕಮಿಷನ್ನೇ ಅಪಾಯಿಂಟ್ ಮಾಡಿದ್ದು, ಅವ್ರ ಹೆಸರು ವೋಟರ್ ಲಿಸ್ಟಲ್ಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಜುಡಿಷಿಯರಿ ಮುಂದೆ ಹೋಗಿ, ಜುಡಿಷಿಯಲ್ ಕಮಿಟಿಗಳ ಮುಂದೆ ಹೋಗಿ ಅಂತ ಹೇಳ್ಬಿಡ್ತು ಸುಪ್ರೀಂ ಕೋರ್ಟು. ಇದೆಲ್ಲ ಇದೆ. ಈ BJPಯವರು ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರಿದ್ದಾರೆ, ಅವ್ರನ್ನ ಇದು ಮಾಡಬಾರ್ದಾ ಅನ್ನೋ ಅದನ್ನೇ ಎಲ್ಲ ಕಡೆ ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಜೊತೆಗೆ ಸತ್ತೋಗಿರೋರು ಡ್ಯೂಪ್ಲಿಕೇಟ್ ವೋಟರ್ಸ್ನ ಡಿಲೀಟ್ ಮಾಡಬಾರ್ದು ಅಂತ. ಸತ್ತೋಗಿರೋರು ಅಥವಾ ಡ್ಯೂಪ್ಲಿಕೇಟ್ ವೋಟರ್ಸ್ನ ತೆಗಿಬಾರ್ದು, ಪರಿಷ್ಕರಣೆ ಮಾಡಬಾರ್ದು ಅಂತ ಯಾರೂ ಹೇಳೋದು, ನಾವು ಮಾಡಲೇಬೇಕು ಅಂತ ಹೇಳ್ತೀವಿ. ಇಲ್ಲಿ ತನಕ ಏನು ಮಾಡ್ಕೊಂಬರ್ತೈತೆ ಎಲೆಕ್ಷನ್ ಕಮಿಷನ್ನು? ಇಂಟೆನ್ಸಿವ್ ರಿವಿಷನ್ ಪ್ರತಿ
10 ವರ್ಷಕ್ಕೆ ಮಾಡ್ತಾ ಇದ್ದು SIR ಅಲ್ಲ IR. ಅದ್ರ ಮೂಲಕನೇ ಇದೆಲ್ಲ ಸಾಧ್ಯ ಆಯಿತು. ಅದನ್ನು ಮಾಡಬೇಕು ಅಂತ ಹೇಳ್ತೀವಿ. ಆದರೆ ನೀವು SIR ಮೂಲಕ ಪ್ರತಿ ಓಟದಾರನು ತಾನೇ ಅರ್ಹ ಓಟದಾರ ಅಂತ ತಾನೇ ಪ್ರೂವ್ ಮಾಡ್ಕೊಳ್ಳೋಕೆ ಬೇಕಾದ ಸನ್ನಿವೇಶ ತಂದು ಅದನ್ನ ಸಖತ್ ಟಫ್ ಮಾಡಿ ಪಾಪ ಈ ದೇಶದ ಮಹಿಳೆಯರು, ಈ ದೇಶದ ಬಡವರು, ಈ ದೇಶದ ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಅರ್ಹ ಭಾರತೀಯರು ಕೂಡ ಓಟನ್ನು ಮಿಸ್ ಮಾಡ್ಕೊಳ್ಳೋ ಥರ ಮಾಡ್ತಾ ಇದ್ದೀರಿ. ಮತ್ತು ಇದಕ್ಕೆ ಸುಳ್ಳು ಹೇಳ್ಕೊಂಬರ್ತಾ ಇದ್ದಾರೆ, ಬಾಂಗ್ಲಾದೇಶಿ ಅಕ್ರಮ ನುಸುಳಿಗರು ಅನ್ನೋದನ್ನೇ ಹೇಳ್ಕೊಂಬರ್ತಾ ಇದ್ದೀರಿ. ಹಾಗಾದರೆ ಬಿಹಾರಲ್ಲಿ 47 ಲಕ್ಷ ಓಟ್ ಡಿಲೀಟ್ ಆಗಿದ್ದಾರೆ. 47 ಲಕ್ಷ 1 ವರ್ಷ ಆಯಿತು. ಇಲ್ಲಿ ತನಕ ಎಲೆಕ್ಷನ್ ಕಮಿಷನ್ನು ಅದರಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಎಷ್ಟಿದ್ರು ಅಂತ ಹೇಳ್ತಾ ಇಲ್ಲ. ಹಾಗಾಗಿ ನಾವು BJPಗೆ ಇವತ್ತು ಒಂದು ಬಹಿರಂಗ ಚರ್ಚೆಗೆ ಕರೆದಿದ್ದೀವಿ. ನೀವೇನು ಹೇಳ್ತಾ ಇದ್ದೀರಿ, ಅದಕ್ಕೆ ಅಂಕಿಅಂಶಗಳು ದಾಖಲೆಗಳ ಸಮೇತ ಬಂದು ಮಾತಾಡಿ. ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರು ಇಲ್ಲಿ ತನಕ ಡಿಲೀಟ್ ಆಗಿರೋ 6.5 ಕೋಟಿ ಜನದಲ್ಲಿ ಎಷ್ಟು ತಪ್ಪ ಇದ್ದಾರೆ. ಮತ್ತು ಅರ್ಹ ಭಾರತೀಯರು ಪಾಸ್ಪೋರ್ಟ್ ತೋರಿಸಿದ್ರು ಮತ್ತೊಂದು ತೋರಿಸಿದ್ರು ಅವ್ರನ್ನ ವೋಟರ್ ಲಿಸ್ಟಿಂದ ಆಚೆ ಇಟ್ಟಿದ್ದೀರಿ. ಬಿಹಾರದಲ್ಲಂತೂ ವೋಟರ್ ಲಿಸ್ಟಿಂದ ಆಚೆ ಇಟ್ಟು 1 ವರ್ಷ ಆಗೋಯ್ತು. 1 ವರ್ಷದೊಳಗಡೆ ಅಲ್ಲಿ ಅರ್ಹ ಭಾರತೀಯರು ಆಚೆ ಇದ್ದರೆ ಅದನ್ನ ಸರಿ ಮಾಡಿ ಸೇರಿಸಬೇಕಾಗಿದ್ದು ಎಲೆಕ್ಷನ್ ಕಮಿಷನ್ಗೆ ಅರ್ಥ ಇಲ್ಲ. ಅದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳನ್ನಿಟ್ಟು ಬಹಿರಂಗ ಚರ್ಚೆ ಕಾಲ್ ಕೊಟ್ಟಿದ್ದೀವಿ ವಿಡಿಯೋಗಳ ಮೂಲಕ. ನಮ್ಮ ಜಾಗೃತ ಕರ್ನಾಟಕದ ಬಹಿರಂಗ ಚರ್ಚೆಗೆ ಫಸ್ಟ್ ಕಾಲ್ ಕೊಟ್ಟಿದ್ದು ನಮ್ಮ ಪರವಾಗಿ ದೇವನೂರು ಮಹಾದೇವ ಅವರು. ಅದಾದ ಮೇಲೆ ನಮ್ಮಲ್ಲಿ ಅನೇಕರು ವಿಡಿಯೋಗಳ ಮೂಲಕ ಕಾಲ್ ಕೊಟ್ಟಿದ್ದೀವಿ. ಲಕ್ಷಾಂತರ ಜನ ವಿಡಿಯೋ ನೋಡಿದ್ದಾರೆ. ಕಡೆಗೆ BJP ಆಫೀಸ್ಗೆ ಹೋಗಿ ಪತ್ರ ಕೊಟ್ಟು ಬಂದಿದ್ದೀವಿ ಅಧಿಕೃತವಾಗಿ, ನೀವು ಈ ಬಹಿರಂಗ ಚರ್ಚೆಗೆ ಬರಬೇಕು ಅಂತ. ಅದು ಇನ್ನೂ ಬಂದಿಲ್ಲ. ಬಂದರೆ ಸಂತೋಷ, ಬರಲಿಲ್ಲ ಅಂತಂದರೆ ನಾವು ಇವತ್ತು ಚರ್ಚೆ ಮಾಡುವಾಗ ಆ ಪ್ರಶ್ನೆಗಳನ್ನ ಇಡ್ತೀವಿ. ಮತ್ತು ಹಿಂದೊಮ್ಮೆ ಕೃಷ್ಣ ಬೈರೇಗೌಡರು ವರ್ಸಸ್ ನಿರ್ಮಲಾ ಸೀತಾರಾಮನ್ ಚರ್ಚೆನ ಏರ್ಪಡಿಸಿದಾಗ ಅವತ್ತು ನಿರ್ಮಲಾ ಸೀತಾರಾಮನ್ ಬೆಂಗಳೂರಲ್ಲಿದ್ದರೂ ಬರಲಿಲ್ಲ. ಅವತ್ತು ನಾವೇನು ಮಾಡಿದ್ವಿ ಅಂದರೆ ಒಂದು ಖಾಲಿ ಕುರ್ಚಿಗೆ ನಿರ್ಮಲಾ ಸೀತಾರಾಮನ್ ಅಂತ ಬೋರ್ಡ್ ಅಂಟಿಸಿ ಚರ್ಚೆ ಮಾಡಿದ್ವಿ, ಪ್ರಶ್ನೆಗಳನ್ನೆಲ್ಲ ಇಟ್ಟಿದ್ವಿ. ಇವತ್ತು ಕೂಡ ಬರಲಿಲ್ಲ BJPಯವರು ಅಂತಂದರೆ ಮೋದಿಯವರು, ಅಮಿತ್ ಶಾ ಅವರು, ಜ್ಞಾನೇಶ್ ಕುಮಾರು ಮತ್ತು ಅಶೋಕು, ವಿಜಯೇಂದ್ರ ಅವರ ಫೋಟೋವನ್ನು ಅಂಟಿಸಿ ಒಂದು ಖಾಲಿ ಕುರ್ಚಿಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಇದನ್ನು ಲಕ್ಷಾಂತರ ಜನ ಲೈವಲ್ಲಿ ನೋಡ್ತಾರೆ ಮತ್ತು ಅದಾದಮೇಲೆ ವಿಡಿಯೋಗಳ ಮೂಲಕ ನೋಡ್ತಾರೆ. ಇದರಿಂದ ಜನಕ್ಕೆ ಮತ್ತೆ ಸ್ಪಷ್ಟವಾಗಿ ಸಂದೇಶ ಹೋಗುತ್ತೆ. BJPಯವರು ಅಪಪ್ರಚಾರ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಹೊರತು ಅವರು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ರೆಡಿ ಇಲ್ಲ. ಯಾರು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ರೆಡಿ ಇಲ್ವೋ ಅವ್ರು ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಅರ್ಥ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ. ಯಾಕೆಂದರೆ ಜನಕ್ಕೆ ಅದೊಂದು ವಿವೇಕ ಇದೆ. ಕರ್ನಾಟಕದಲ್ಲಿ ಇವತ್ತಿಂದ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಕಾರ್ಯ ಪ್ರಾರಂಭ ಆಗಿದೆ. ಬಹುತೇಕ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನಗಳು ಏನು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಇಲ್ಲಿರ್ತಕ್ಕಂಥ CEO ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮನೆಗೆ BLOಗಳು ಬಂದು ಎನ್ಯುಮರೇಷನ್ ಫಾರಮನ್ನು ಕೊಟ್ಟು ಮತದಾರರ ಪಟ್ಟಿನಲ್ಲಿ ಹೊಸದಾಗಿ ನೋಂದಣಿ ಮಾಡೋ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಮತದಾರರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಆ್ಯಸ್ ಆನ್ ಟುಡೇ ನೀವು ಈ ರಾಜ್ಯದ ಮತದಾರರು ಅಲ್ಲ. ನೀವು ಎನ್ಯುಮರೇಷನ್ ಫಾರಮ್ ಫಿಲಪ್ ಮಾಡಿ ಕೊಟ್ಟು ಸಹಿ ಹಾಕಿ ಕೊಟ್ಟು 2002ರ ಮತದಾರರ ಪಟ್ಟಿಗೆ ಅದು ಹೊಂದಾಣಿಕೆ ಆದರೆ, ಅಥವಾ ಹೊಸದಾಗಿ ನೀವು 2002ರಲ್ಲಿ ಕರ್ನಾಟಕದಲ್ಲಿ ಇದ್ರಿ, ಆ ವಾಸ ದೃಢೀಕರಣ ಅಥವಾ ಅವರೇನು 11 ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಆ ಪೂರಕವಾದ ದಾಖಲೆಯನ್ನು ಕೊಟ್ಟಾಗ ಮಾತ್ರ ಹೊಸದಾಗಿ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ. ಇಲ್ಲದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈ ಬಿಡುವಂಥ ಎಲ್ಲ ಸಾಧ್ಯತೆಗಳು ಚುನಾವಣಾ ಆಯೋಗದ ನೀತಿ ನಿಯಮಗಳ ಅನ್ವಯ ಇದೆ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲ ಮತದಾರರು ನೀವು ಎನ್ಯುಮರೇಷನ್ ಫಾರಮ್ ಭರ್ತಿ ಮಾಡಿ ಅದಕ್ಕೆ ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ಕಾರಣವನ್ನು ಒಡ್ಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದ ಏನು ಒಂದು ಮತದಾರರಿದ್ದಾರೆ ಅವರು ಕಾಂಗ್ರೆಸ್ ಪರವಾಗಿದ್ದಾರೆ, ಅವ್ರನ್ನ ಮತದಾರರ ಪಟ್ಟಿಯಿಂದ ತೆಗಿಬೇಕು ಅನ್ನೋ ಒಂದು ಪ್ರಕ್ರಿಯೆಗೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೋ ಒಂದು ಚಾಲನೆಯನ್ನು ಕೊಟ್ಟಿದ್ರು, ಅದೇ ಥರದ ಚಾಲನೆಯನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾವು ಪೂರ್ವಭಾವಿಯಾಗಿ ಸಭೆಗಳನ್ನ ಮಾಡಿ BLO 2ಗಳ ಮುಖಾಂತರ BLOಗಳ ಜೊತೆ ಕೋರ್ಡಿನೇಟ್ ಮಾಡಿ ಚುನಾವಣಾ ಆಯೋಗದ ಜೊತೆ ಸಂಪರ್ಕವನ್ನು ಮಾಡಿ ಎಫೆಕ್ಟಿವ್ ಆಗಿ ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಇವತ್ತು ಬಹುತೇಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನೇ BLO 2ಗಳು ಹೆಚ್ಚು ನಾಮಿನೇಟ್ ಆಗಿರ್ತಕ್ಕಂಥದ್ದು, ಕೋರ್ಡಿನೇಟ್ ಮಾಡಿರ್ತಕ್ಕಂಥದ್ದು ನಾವೇ ಇದ್ದೇವೆ. ಮತ್ತು BLOಗಳ ಜೊತೆ ಹೋಗಿ ಮನೆಗೆ ಭೇಟಿಯನ್ನು ಕೊಟ್ಟು ಫಾರ್ಮ್ಗಳು ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದನ್ನೆಲ್ಲ ಎಲ್ಲ ಪ್ರಕ್ರಿಯೆಗೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಮುಂದಾಗಿದೆ. ಬಹುತೇಕ ಮತದಾರರ ಪಟ್ಟಿಯನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಭಾರತೀಯ ಜನತಾ ಪಕ್ಷದ್ದು ಅವರು ಯಾವುದೇ ಅಜೆಂಡಾ ಇಟ್ಕೊಂಡು ಮತದಾರರ ಪಟ್ಟಿಯಲ್ಲಿ ಯಾರು ಇಲ್ಲಿನ ಕರ್ನಾಟಕದ
ಮೂಲ ಮತದಾರರಿದ್ದರೆ ಅವ್ರ ಹೆಸರುಗಳನ್ನೇನಾದ್ರು ತೆಗೆದ್ರೆ ಬಹುತೇಕ ಕರ್ನಾಟಕದಲ್ಲಿ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳಿಂದ ಅವ್ರು ವಂಚಿತರಾಗ್ತಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶ ಕೊಡೋದಿಲ್ಲ. ಹಾಗಾಗಿ ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ನಾವು ಮನವಿ ಮಾಡೋವಂಥದ್ದು, ದಯಮಾಡಿ ನಿಮ್ಮ ಮನೆಗೆ BLOಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದ ದಾಖಲೆ ಮತ್ತು ಮಾಹಿತಿಯನ್ನು ಕೊಟ್ಟು ನಿಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸ್ಕೋಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡ್ತೇವೆ. 29 ಜುಲೈ ಅಲ್ಲಿಯವರೆಗೆ ಈ ಎನುಮರೇಷನ್ ಫಾರಮ್ಮು ಪ್ರತಿ ಮನೆಗೆ ಭೇಟಿಯನ್ನು ಕೊಟ್ಟು BLOಗಳು ಮಾಡ್ತಾ ಇದ್ದಾರೆ. ಮತ್ತು ಸುಮಾರು 1,000 ಮತದಾರರಿರ್ತಕ್ಕಂಥ ಒಂದು ಮತಗಟ್ಟೆಗೆ ಒಬ್ಬ BLOಗಳನ್ನ ನೇಮಕ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಸಪೋಸ್ ಏನಾದರೂ ಅವ್ರ ಕಾರ್ಯದ ಮೇಲೆ ಅಥವಾ ಬೇರೆ ಕೆಲಸದ ಮೇಲೆ ಆಚೆ ಕಡೆ ಇದ್ದರೆ ಅವರ ಮನೆಯಲ್ಲಿರ್ತಕ್ಕಂಥ ವಯಸ್ಕರು 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಮಾಹಿತಿ ಕೊಡೋದಕ್ಕೆ ಅವಕಾಶ ಇದೆ. 2002ರ ಮತದಾರರ ಪಟ್ಟಿಗೆ ಇದನ್ನು ಹೋಲಿಕೆಯನ್ನು ಮಾಡ್ತಾರೆ ಎನ್ಯುಮರೇಷನ್ ಫಾರಮಲ್ಲಿ. ಹಾಗಾಗಿ ಎಲ್ಲ ಮತದಾರರು ವಿಶೇಷವಾಗಿ ಇದರ ಪ್ರಯೋಜನವನ್ನು ಪಡ್ಕೊಂಡು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೋಬೇಕಂತೇಳಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ವಿನಂತಿಯನ್ನು ಮಾಡುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ